1 ಅರಸುಗಳು 5ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯದಲ್ಲಿ ಸೊಲೊಮೋನನು ಹೇಳ್ತಾ ಇದ್ದಾನೆ, ನನ್ನ ತಂದೆ ನಡೆಸಿದಂಥ ಯುದ್ಧಗಳಿಂದ ನನ್ನ ಕಾಲದಲ್ಲಿ ಸಮಾಧಾನ ಉಂಟಾಗಿದೆ ಅಂತ. ದಾವೀದನು ಮಾಡಿದಂಥ ಯುದ್ಧದಿಂದ ಸೊಲೊಮೋನನ ಕಾಲದಲ್ಲಿ ತನಗೆ ಸಮಾಧಾನ ಇದೆ, ಶತ್ರುವಿನ ಭಯ ಇಲ್ಲದೆ ಇದ್ದಾನೆ. ಹಾಗಾದರೆ ನಮ್ಮ ತಂದೆ ನಮಗೆ ಏನು ಮಾಡಿದ್ದಾರೆ? ಆತನು ಶತ್ರುವನ್ನು ಜಯಿಸಿದ್ದಾರೆ. ಶಿಲುಬೆಯ ಮೇಲೆ ಆತನ ಏನು ಮಾಡಿದ್ದಾರೆ? ಶತ್ರುವನ್ನು ಜಯಿಸಿದ್ದಾರೆ. ಆ ಸೈತಾನನ ಎಲ್ಲ ಆಯುಧವನ್ನು, ಎಲ್ಲ ಅಧಿಕಾರವನ್ನು ಕಿತ್ಕೊಂಡು ಶಿಲುಬೆಯ ಮೇಲೆ ಜಯಿಸಿದ್ದು ಆಗಿದೆ. ಅದು ನಮಗೆ ಗೊತ್ತಿದೆಯಾ? ಸೊಲೊಮೋನನಿಗೆ ತನ್ನ ತಂದೆ ಏನು ಮಾಡಿದ್ದಾರೆ ಅಂತಂದ್ಬಿಟ್ಟು ಪೂರ್ಣವಾಗಿ ನಂಬಿಕೆ ಇದೆ. ಅದರಲ್ಲಿ ಆತನು ನಿಂತಿದ್ದಾನೆ. ಒಂದು ವೇಳೆ ಇನ್ನೂ ಮತ್ತೆ ಏನಾದರೂ ಯುದ್ಧಗಳು ಮಾಡೋದಕ್ಕೆ ಯಾರಾದರೂ ಬರೋದಾದರೆ ಆತನು ಪೂರ್ಣವಾದ ರೆಡಿಯಾಗಿ ಇದ್ದಾನೆ. ತನ್ನ ಸೈನ್ಯದ ಜೊತೆಯಲ್ಲಿ ಆತನು ರೆಡಿಯಾಗಿದ್ದಾನೆ. ಆತನು ಹೋಗಿ ಯುದ್ಧ ಮಾಡ್ತಾನೆ. ಹಾಗಾದರೆ ನಮ್ಮ ತಂದೆ ನಮಗಾಗಿ ಸೈತಾನನನ್ನು ಜಯಿಸಿ ಆಗಿದೆ, ಅವನ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟಾಗಿದೆ. ಇನ್ನು ಅವನು ನಮ್ಮ ಜೀವಿತದಲ್ಲಿ ಬರ್ತಾ ಇದ್ದಾನೆ ಅಂತಂದರೆ ದೇವರ ವಾಕ್ಯ ಏನು ಹೇಳುತ್ತೆ? ದೇವರಿಗೆ ಅಧೀನರಾಗಿರಿ, ಸೈತಾನನನ್ನು ಎದುರಿಸಿ ನಿಲ್ಲಿರಿ, ಅವನು ನಿಮ್ಮ ಬಳಿಯಿಂದ ಓಡಿ ಹೋಗ್ತಾನೆ ಅಂತಂದ್ಬಿಟ್ಟು ನಾವು ದೇವರಿಗೆ ಅಧೀನರಾಗಿ ಸೈತಾನನನ್ನು ಎದುರಿಸಿ ನಿಲ್ಲಬೇಕು. ದೇವರು ಸೈತಾನನ ಮೇಲೆ ನಮಗೆ ಪೂರ್ಣವಾದ ಅಧಿಕಾರ ಕೊಟ್ಟಿದ್ದಾರೆ. ನೋಡಿರಿ, ನಾನು ನಿಮಗೆ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಅಂತ ದೇವರು ಹೇಳ್ತಿದ್ದಾರೆ. ಹಾಗಾದರೆ ಸೈತಾನನು ನಮ್ಮನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ನಮ್ಮ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಯಲ್ಲಿ, ಸೈತಾನನು ತೆಗೆದುಕೊಂಡು ಬರುವಂಥ ಪ್ರತಿಯೊಂದು ಶೋಧನೆಯಲ್ಲಿ ನಮಗೆ ಜಯಿಸೋದಕ್ಕೆ ಆಗತ್ತೆ. ಆಲ್ರೆಡಿ ದೇವರು ಜಯಿಸಿದ್ದಾರೆ. ನಾವೇನು ಮಾಡಬೇಕು? ಜಸ್ಟ್ ಅದರಲ್ಲಿ ನಿಂತು, ಆ ಜಯದಲ್ಲಿ ನಿಂತು ನಾವು ಸೈತಾನನನ್ನು ಎದುರಿಸಬೇಕು. ಸೊಲೊಮೋನನಿಗೆ ಇದ್ದಂಥ ಸಮಾಧಾನ, ಆತನಿಗೆ ಇದ್ದಂಥ ಒಂದು ಫ್ರೀಡಮ್ಮು, ಆತನಿಗೆ ಯಾವುದೊಂದು ಅಧಿಕಾರ ದೊರಕಿದೆ, ಆತನು ಯಾರು ಎಂಬುದು ಆತನಿಗೆ ಪೂರ್ಣವಾಗಿ ಗೊತ್ತಿತ್ತು. ಈ ದಿನದಲ್ಲಿ ದೇವರು ನಮಗಾಗಿ ಏನು ಮಾಡಿದ್ದಾರೆ? ನಮ್ಮ ತಂದೆ ನಮಗಾಗಿ ಏನು ಮಾಡಿದ್ದಾರೆ? ನಮ್ಮ ಅಧಿಕಾರ ಏನು, ನಾವು ಯಾರು ಎಂಬುದು ನಮಗೆ ಗೊತ್ತಿದೆಯಾ?